ಅದು ನೋಡಿದ್ರೆ ಅನ್ಕೊಂಡು ಬುಕ್ ಮಾಡ್ಬಿಟ್ಟು ಸಂಜೆ ಗಾಡಿನೇ ಹೋಯ್ತಿಲ್ಲ. ಅಂಕಲ್ ಪಾಪ ಫೋಟೋ ಹಿಡಿಯೋಕೆ ಹೇಳಿದ್ವಿ, ಒಂದೊಂದು ಆಂಗಲ್ ಅಲ್ಲಿ ಇಟ್ಬಿಟ್ರು. ಏನ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನೋ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನೋ? ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಇರೋದು, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅವನ ಜೊತೆ. Hear you been asking about me, where I've been and where I. ಗೈಸ್, ನಾನು ನನ್ನ ಫ್ರೆಂಡ್ಸು ಇಲ್ಲಿ ಹ್ಯಾಪಿಗೋ ಚಿಕ್ಕಮಂಗ್ಳೂರಿಗೆ ಬಂದಿದ್ವಿ. ಇವ್ರದ್ದೇ ಲೈಕ್ ಬೈಕ್ಸ್ ರೆಂಟ್ ಮಾಡಿದ್ವಿ. ಅದೇ ಬೈಕ್ಸು ಮತ್ತೆ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು ಹ್ಯಾಪಿಗೋ ಚಿಕ್ಕಮಂಗ್ಳೂರು ಅಂತ ಸ್ಟೇಸು. ನೋಡಿ ವ್ಯೂ ಇಲ್ಲಿ ಲೈಕ್ ಮುಳ್ಳಯ್ಯನಗಿರಿ ಪೀಕು, ಬಾಬಾ ಬುಡನ್ಗಿರಿ ಎಲ್ಲ ಅಕ್ಕಪಕ್ಕನೇ ಇದೆ. ಕರೆಕ್ಟಾಗಿ ಮಿಡ್ಲ್ ಲೊಕೇಶನ್ ನೋಡ್ಬಿಟ್ಟಿಟ್ಟವ್ರೆ, ಸೊ ಎಲ್ರಿಗೂ ಹತ್ರ ಆಗೋ ಥರ. ನೋಡಿ ಹಿಂದೆ ಆ ಸನ್ಸೆಟ್ಟು ಸನ್ಸೆಟ್ ಅಂತೂ ಸಕ್ಕದಾಗಿತ್ತು. ನೆನ್ನೆ ಬ್ಲಾಗಲ್ಲಿ ನಾನು ತೋರಿಸಿದ್ನಲ್ಲ, ಸೊ ಕ್ರೇಜಿ ಆಗಿತ್ತು. ಸೊ ಈ ಥರ ಇತ್ತು, ಸ್ಟೇ ಚೆನ್ನಾಗಿತ್ತು. ಇವಾಗ ಹೋಗ್ತಾ ಇದ್ದೀವಿ ಮುಳ್ಳಯ್ಯನಗಿರಿ ಪೀಕು ಆ್ಯಂಡ್ ಬಾಬಾ ಬುಡನ್ಗಿರಿ ಎಲ್ಲ ಹೋಗೋಣ ಅಂತ. ಎಕ್ಸಾಕ್ಟ್ ಮಿಡ್ ಲೊಕೇಶನ್ ಇರೋದಕ್ಕೆ ನೋಡಿ, ಕಾಡು ಮಧ್ಯ. ಸೊ ಚೆನ್ನಾಗಿದೆ. ಆ ಕಡೆ ನೈಟ್ ಎಲ್ಲ ಬಾನ್ ಫೈರು ಹಾಕೊಂಡು ಕುತ್ಕೊಳ್ಳೋದಕ್ಕೆ. ಸೊ ನೀವು ಈ ಕಡೆ ಬಂದರೆ ಬನ್ನಿ, ವಿಸಿಟ್ ಮಾಡಿ. ಸೊ ಇವತ್ತಾನೆ ನಾನು ವೈಟ್ ಶೋ ಹಾಕಿದೆ. 4 ದಿನ 4 ದಿನ ಹಾಕಿಲ್ಲ, ಇವತ್ತು ವೈಟ್ ಶೋ ಹಾಕಿದ್ದೀನಿ. ನೋಡಿಲಿ ಹೆಂಗಿದೆ. ಸಂಜೆ ಗಾಡಿನೇ ಹೋಯ್ತಿಲ್ಲ. ಫುಲ್ ಆಫ್ ರೋಡಿಂಗು ಗೈಸ್. ಈ ರೂಟ್ ಬಂದು ನಾವು ಹೇಳೋಕ್ಕಾಗಲ್ಲ, ಇದು ಮುಳ್ಳಯ್ಯನಗಿರಿ ಪೀಕಿಗೆ ಹೋಗೋದು. ಬಟ್ ಇದು ಫುಲ್ಲು ಒಳಗಿಂದ ಸುತ್ತಾಡ್ಕೊ ಬರಬೇಕು. ಲೈಕ್ ಕಾಡು ಟೈಪ್ ಫುಲ್ ಆಫ್ ರೋಡಿಂಗ್ ಇರುತ್ತೆ. ಇದು ಮೇನ್ ರೋಡು, ಲೈಕ್ ರೋಡ್ ಬಂದ್ಬಿಟ್ಟು ಫುಲ್ ಆಫ್ ರೋಡಿಂಗ್ ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈ ರೂಟ್ ಬಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿಲ್ಲ. ನಾವು ಲಾಸ್ಟ್ ಟೈಮು ನಮ್ಮ ಸಂಜಯ್ ಬಂದ್ಬಿಟ್ಟು ಕಂಡಿಡ್ದಿರೋದು. ಆ್ಯಂಡ್ ಇದೊಂಥರ ಶಾರ್ಟ್ ಕಟ್, ಬೇಗ ಹೋಗ್ಬಿಡ್ಬೋದು. ಚೆನ್ನಾಗಿ ಮಾಡ್ತೀಯ. ಇಲ್ಲಿ ಬಂದಿದ್ದೆ ಕ್ಲೈಮೇಟ್ ಚೇಂಜ್ ಗೈಸ್. ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ಫುಲ್ ಬಿಸಿಲಿತ್ತು. ಇಲ್ಲಿ ನೋಡಿ ಮೇಲೆ ಒಂಥರ ತಣ್ಣಕ್ಕೆ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಫುಲ್ ತಣ್ಣಗಿದೆ. ಆ ಕೆಳಗೆ ಫುಲ್ ಬಿಸಿಲಿತ್ತು. ನಾನು 3-4 ದಿನದಿಂದ 5ನೇ ದಿನ ಟ್ರಾವೆಲ್ ಮಾಡಿ ನಾನು ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ. ಮಾತಾಡೋಕ್ಕೂ ಆಗ್ತಿಲ್ಲ, ಬ್ಲಾಗ್ ಮಾಡೋಕ್ಕೂ ಆಗ್ತಿಲ್ಲ. ನಾನು ಅದಕ್ಕೆ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ನೆನ್ನೆ ನೈಟು ಹೋಗಿ ಊಟ ತೊಗೊಬಂದರು. ನಾನು ತಿಂದಿಲ್ಲ ಏನಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. 1 ಫೈರ್ ಅಂತ ಕೂತಿದ್ದೆ, ಆಗಿಲ್ಲ, ತುಂಬ ತಲೆನೋವು. ಹಂಗೆ ಮಲ್ಕೊಂಡ್ಬಿಟ್ಟು ಊಟನೂ ಮಾಡಿಲ್ಲ. ಇವಾಗ ಬೆಳಗ್ಗೆ ಎದ್ದು ಇಡ್ಲಿ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಎನರ್ಜಿ ಬರುತ್ತೆ ಅಂತ, ಬಟ್ ಇಲ್ಲ, ಆಗ್ತಿಲ್ಲ. ಫುಲ್ಲು ಎಕ್ಸಾಸ್ಟ್. ಯಾವಾಗ ಮನೆಗೆ ಹೋಗ್ತೀನಿ ಅನ್ಸ್ಬಿಟ್ಟಿದೆ ನನಗಂತೂ. ಆಫ್ ರೋಡಿಂಗ್ ಸಾಕಾಗಿದೆ. ಕ್ಲೈಮೇಟ್ ಇಲ್ಲಿ ಮಳೆ ಇದೆ. ಈ ಕ್ಲೈಮೇಟ್ಗೆ ನಾನು ಚಿಕ್ಕಮಂಗ್ಳೂರು ಬರೋದಂದ್ರೆ ನನಗೆ ಈ ಕ್ಲೈಮೇಟ್ಗೆ ಮೋಡ ಇದ್ರೂ ಪರವಾಗಿಲ್ಲ, ಮಳೆ ಬಂದ್ಬಿಟ್ರೆ ಕಷ್ಟ. ಯಾಕಂದ್ರೆ ರೋಡ್ ಹಿಂಗಿದೆ, ಗಾಡಿ ಎಲ್ಲ ತುಂಬ ಕಷ್ಟ ಓಡಿಸೋದು, ಕಷ್ಟ ಸ್ಕಿಡ್ ಆಗ್ಬಿಡುತ್ತೆ. ಆ್ಯಂಡ್ ಏನೋ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ರೆ ಇನ್ನೂ ಕಷ್ಟ. ನೋಡ್ಕೊಂಡು ಹೋಗ್ತೀವಿ, ಮಳೆ ಮಾತ್ರ ಬರಬೇಕು. ಆಲ್ಮೋಸ್ಟ್ ಮೇಲೆ ರೀಚ್ ಆಗ್ಬಿಟ್ಟಿದೀವಿ. ಎಲ್ರದ್ದು ಆಕ್ಟಿವಾ ಡಿಯೋ, ನಮ್ದು ಎಂಟಾರ್ ನೋಡಿ ಪವರ್ ಗಾಡಿ. ನೆನೆ ಬಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ ಗಾಡಿ. ಅದು ನಿದ್ದೆ ಹೋಯ್ತು. ಆಫ್ ರೋಡಿಂಗ್ ನೋಡಿ ನಿದ್ದೆ ಭಯ ನನಗೆ. ಇವ್ರ ತಲೆ ಹಿಂಗೆ ಇಟ್ಬಿಟ್ಟು ಮಲ್ಕೋತಿದ್ದೆ, ಸುಮ್ಮನೆ ಹೊಳ್ಕೊಬಿಟ್ರೆ ಕಷ್ಟ. ಒಂದು ಮುಳ್ಳಯ್ಯನಗಿರಿ ಇಲ್ಲ, ಮುಳ್ಳಯ್ಯನಗಿರಿ ಆಲ್ಮೋಸ್ಟ್ ಎಲ್ಲ ಬೆಟ್ಟ ಇಲ್ಲಿ ಸೇಮ್ ಇದೆ. ಹೆಂಗೆ ಗೊತ್ತಾ, ರಾಮನಗರಲ್ಲಿ ಇರುತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮು ಅದೇ ಥರ. ಪುಷ್ಪ ಒಂಥರ ಎರಡು ಇದೆ. ಮಳೆನೂ ಇದೆ, ಚಳಿನೂ ಇದೆ, ಫಾಗು ಇದೆ, ಬಿಸಿಲು ಇದೆ. 3-4 ಒಳಗಡೆಯಿಂದ ಹಿಂಗೆ ಬಂದು ಹಿಂಗೆ ಕನೆಕ್ಟ್ ಆಗ್ಬಿಡ್ತು ಈ ರೋಡ್ಗೆ, ಮುಳ್ಳಯ್ಯನಗಿರಿ ರೋಡು. ಇಲ್ಲಿ ನೋಡಿ ವಾ ಮುಳ್ಳಯ್ಯನಗಿರಿ ಈ ಕಡೆ ಎಲ್ಲ ರೋಡ್ ಹಾಕ್ಬಿಟ್ಟವ್ರು. ಲಾಸ್ಟ್ ಟೈಮ್ ಬಂದು ರೋಡ್ ಹಾಕಿರ್ಲಿಲ್ಲ ಒಂಥರ, ಬಟ್ ಆದ್ರೂ ರೋಡ್ ಕರೆಕ್ಟಾಗೇ ಇತ್ತು. ಈ ಸತಿ ಹೊಸ್ದಾಗಿ ಹಾಕೋರು ಅನ್ಸುತ್ತೆ, ಈಗಲೇ ರೀಸೆಂಟಾಗಿ ಹಾಕೋರೆ. ಮಳೆ ಹಣ್ಣಿ ಸ್ಟಾರ್ಟ್ ಆಯ್ತು. ಪಾಪ ನನಗೆ ನಮ್ಮ ಮಮ್ಮಿ ಬರ್ಬೇಕಾಗಿತ್ತು, ಲೈಕ್ ಗಾಡಿಯಲ್ಲಿ ಕರಲ್ಲ ಬೆಟ್ಟು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು.
ಆದಷ್ಟು ಬೇಗ ಕಾರ್ ತಗೊಂಡು ಮಮ್ಮಿ ಡ್ಯಾಡಿ ಅಕ್ಕ ಬಾವ ಎಲ್ರಿಗೂ ಕರ್ಕೊಬರೋಣ. ಯಾಕಂದ್ರೆ ಲೈಕ್ ಮಮ್ಮಿಗೆಲ್ಲ ಇಷ್ಟ ಈ ತರ ಪ್ಲೇಸ್ ನೋಡಿದ್ರೆ ಮಮ್ಮಿಗೆ ನಿಜ ಬ್ಲಾಗ್ ಮಾಡೋಣ ಅಂದ್ರೆ ಫೋನಲ್ಲಿ ಸ್ಟೋರೇಜ್ ಬರಲ್ಲ. ಸ್ಟೋರೇಜ್ ಬರಲ್ಲ. ಒಂದು ನಿಮಿಷ ಕೈ ಹಿಡಿ. ಸಂಜೆ ಇದೆಯಲ್ಲ ವಾ ಎಂತ ವ್ಯೂ ಎಂತ ಅಲ್ವಾ ಕ್ರೇಜಿ. ಅಲ್ಲೇ ಐತೆ ಹಾ ಅಲ್ವಾ. ನಿಲ್ಸ ಅಂತ ಯಾವಾಗಿನ ನಿಲ್ಸದೇ ಬೇಡ. ಗೈಸ್ ಬಿಸಿಲು ಇದೆ ಆ ಕಡೆ, ಈ ಕಡೆ ಏನು ಕಾಣಿಸ್ತಾನೆ ಇಲ್ಲ. ಮ್ಯಾನ್ ಕ್ರೇಜಿ. ಏನ್ ಮ್ಯಾಗಿ ಬೆಟ್ಟದ ಮೇಲೆ 60 ರೂಪಾಯಿ ಪರವಾಗಿಲ್ಲ. ಗೈಸ್ ಎಲ್ಲ ಮ್ಯಾಗಿ ತಿನ್ಬಿಟ್ಟು ಒಂಚೂರು ಚಿಲ್ ಮಾಡೋಣ. ನೋಡಿ ಕ್ಲೈಮೇಟ್ ಹೇಗಿದೆ. ಈ ಕ್ಲೈಮೇಟ್ ಈ ಪ್ಲೇಸ್ ಅಲ್ಲಿ ಮ್ಯಾಗಿ ತಿನ್ನೋ ಮಜಾ. ನೆನ್ನೆವರೆಗೂ ಜಾಲಿ ಇರ್ಲಿಲ್ಲ, ಇವತ್ತೇ ಜಾಲಿ ಆಗಿರೋದು. ಹಂಗಿಲ್ಲ ಗೈಸ್, ನಮ್ದು ಡಾಕ್ಟರ್ ಫ್ರೆಂಡ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು ವರ್ಕ್ ಆಗ್ಬಿಡುತ್ತೆ. ನಾನೇ ಪ್ರೂಫ್. ಪ್ಲೀಸ್ ರೆಕಮೆಂಡ್ ಡಾಕ್ಟರ್. ಅವನು ನಿಯತ್ತಾಗಿ ಪಾಸ್ ಆಗೋದೆ. ನನಗೆ ರಿಸಲ್ಟ್ ಬೇರೆ ಬಂದಿದೆ. ಕ್ರೇಜಿ ಬ್ರೋ, ಕ್ರೇಜಿ. ಸಕ್ಕತ್ತಾಗಿದೆ. 60 ಕ್ರೇಜಿ. ಏನೈತೆ ಲೈಫಲ್ಲಿ? ನಾನು 2 years ಬ್ಯಾಕ್ ಬಂದಿದೆ ಒಂದ್ಸರಿ. ಸೊ ಅವಾಗ್ಲೂ ಇಲ್ಲೇ ಮ್ಯಾಗಿ ತಿಂದಿದ್ದೆ. ಬರ್ದು ಸ್ಟಾರ್ಟ್ ಮತ್ತೆ ಫೋಟೋ ಶೂಟ್. ಇನ್ನೊಬ್ಬ ಇದ್ದಿಲ್ಲ, ಇನ್ನೊಬ್ಬ ಅಲ್ಲಿ ಫೋನಲ್ಲಿ ಮಾತಾಡ್ತಾನೆ, ಅವನು ಬರ್ತಾನೆ. ಸ್ಟಾರ್ಟ್ ಆಗ್ತಾರೆ. ಬಿಸಿ ಬಿಸಿ ಮ್ಯಾಗಿ ಬಂತು. ಅದು ನೋಡಿ ಇದು ಕ್ಲೈಮೇಟ್ಗೆ ಮ್ಯಾಗಿ ತಿನ್ನೋ ಮಜಾನೇ ಬೇರೆ. ಆಹಾ, ಮನಾಲಿಯಲ್ಲಿ ತಿಂದಿದ್ವಿ, ಅವಾಗಿಂದ ಒಂಥರ ಮ್ಯಾಗಿ ತಿನ್ನಲೇಬೇಕು ಅನ್ಸ್ಬಿಡುತ್ತೆ. ನೋಡಿ ಹೊಗೆ ಹೆಂಗೆ ಹೋಗ್ತಿದೆ. ಇದು ಬೇಗ ಬೇಗ ತಿನ್ನೋಣ. ಇವಾಗ ಮ್ಯಾಗಿ ತಿನ್ಬಿಟ್ಟು ನೋಡೋಣ ಮೇಲೆ ಹೋಗೋದಾ ಅಥವಾ ಆ ಕಡೆ ಹೋಗೋದಾ ಅಂತ. ಈ ಥರ ಗಾಡಿಯಲ್ಲಿ ಬರ್ಬೇಕು ಒಂದ್ಸರಿ. ಯಾ ಚೆಸ್ ಚೆಸ್. ಏನೈತೆ ಲೈಫಲ್ಲಿ ಗೈಸ್ ಕುತ್ಕೊಂಡು ಹಿಂದೆ ಮ್ಯಾಗಿ ಮ್ಯಾಚ್ ಪಡ್ತಿದ್ದಲ್ಲ ಇವರು. ಅಲ್ಲಿಂದ ಎಲ್ಲೆಲ್ಲೋ ನಡ್ಕೊ ಬರ್ತಾವ್ರು. ಅಲ್ಲಿಂದನೇ ನಡ್ಕೊ ಬಂದು ಇವಾಗ ಹತ್ಕೊಂಡು ನಾವು ಇಷ್ಟು ಮೇಲೆ ಹೋಗ್ಬೇಕು. ನಾವು ಇಲ್ಲೇ ಕುತ್ಕೊಬಿಟ್ಟಿದ್ದೀವಿ. ಮೇಲೇನು ಇದೇ ವ್ಯೂ, ಇಲ್ಲೂ ಅದೇ ವ್ಯೂ ಅಂತ. ಗೈಸ್ ಇವಾಗ ಫಾಗ್ ಹೋಗಿತ್ತು. ಫಾಗ್ ಹೋಗಿದ ತಕ್ಷಣ ಹೆಂಗ್ ಕಾಣಿಸ್ತಿದೆ ನೋಡಿ. ಓ ಅದೇನಾ ಅದು? ಪರ್ಫೆಕ್ಟ್ಲಿ ತಟ್ಟೆ ಇಡ್ಲಿ ಅದೇನೆ ಆಲ್ರೆಡಿ ಎಂಟ್ರಿ ಆಗಿತ್ತು ಅಲ್ವಾ. ಆ ಅಂಕಲ್ ಪಾಪ ಫೋಟೋ ಹಿಡಿಯಕ್ಕೆ ಹೇಳಿದ್ವಿ, ಒಂದೊಂದು ಆ್ಯಂಗಲ್ ಅಲ್ಲಿ ಇಟ್ಬಿಟ್ರು. ಹೊಡೆದ ಒಂದು ಫೋಟೋ ಹಿಡ್ಬಿಡೋಣ. ಕ್ಲಿಪ್ ಹಾಕಿ ಅಂಕಲ್ ನೋಡ್ಲಿ. ಇವರಿಬ್ರು ಕಿತ್ತಾಡ್ತಿದ್ರು. ಶಬಾಜ್ ಹಿಡಿತಾನೆ ಫೋಟೋ ಮತ್ತೆ ಸಂಜೆದು. ಸೊ ಇಲ್ಲಿಂದ ಹೊರಟ್ವಿ. ಇವಾಗ ಹೋಗೋಣ. ಫೋನಲ್ಲಿ ಚಾರ್ಜ್ ಇಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಒಳ್ಳೆ ಪ್ರಾಪರ್ಟಿ. ಲೈಕ್ ನೋಡಿದ್ರಲ್ಲ ಶಾರ್ಟ್ಸು, ಹಿಂದೆ ವ್ಯೂ ಬಂದ್ಬಿಟ್ಟು ಸಕ್ಕತ್ತಾಗಿದೆ. ಸೊ ನೀವು ಲೈಕ್ ಫ್ರೆಂಡ್ಸು ಫ್ಯಾಮಿಲಿ ಏನಾದರೂ ಬರೋಂಗಿದ್ರೆ ಸೊ ಬನ್ನಿ. ಯಾಕಂದರೆ ಪೀಕ್ ಲೊಕೇಶನಲ್ಲೇ ಇದೆ. ಲೈಕ್ ಈ ಯಾವುದಪ್ಪ ಇದು 5 ಸ್ಟಾರ್ ಪ್ರಾಪರ್ಟೀಸ್ ಎಲ್ಲ, ಲೈಕ್ JW ಮ್ಯಾರಿಟು, ಆಮೇಲೆ ತಾಜು. ಸೊ ಈ ಪ್ರಾಪರ್ಟಿ ಸರೌಂಡಿಂಗಲ್ಲೇ ಇಟ್ಟವ್ರೆ. ಸೊ ನೋಡಿ, ಯಾಕಂದರೆ ವ್ಯೂ ಸಕ್ಕತ್ತಾಗಿದೆ. ಇವಾಗ ಬಂದ್ಬಿಟ್ಟು ಫುಲ್ ಕ್ಲೌಡ್ಸ್ ಇರೋದಕ್ಕೆ ಕಾಣಿಸ್ತಿಲ್ಲ. ಮುಳ್ಳಯ್ಯನಗಿರಿ ಪೀಕು, ಬಾಬಾ ಬುದನ್ಗಿರಿ ಎಲ್ಲ ಇಲ್ಲೇ ಇರೋದು. ಸೊ ಚೆನ್ನಾಗಿತ್ತು. ಒನ್ ಡೇ ಸ್ಟೇ ಆಗಿಬಿಟ್ಟು. ಸೊ ಇವತ್ತು ಒಂದಿನ ಇರೋಣ ಅಂತ. ಯಾಕಂದರೆ ಈವ್ನಿಂಗ್ ನಾನು ಸನ್ಸೆಟ್ ನೋಡಬೇಕು ಅಂತ ಅಂದ್ಬಿಟ್ಟು ತುಂಬ ಇದ್ದಿತ್ತು. ಬಟ್ ಇವತ್ತು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ 3 days ಆಗಿಬಿಟ್ಟಿದೆ. ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಟೋಟಲ್ ನಾನು ಬಂದು 5 ದಿನ. ಸೊ ಬನ್ನಿ, ಚೆನ್ನಾಗಿತ್ತು. ಒನ್ಸ್ ಅಗೇನ್ ವಿಸಿಟ್ ಮಾಡೋಣ ಹ್ಯಾಪಿಗೋ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನೋ ಬೇಕಿದ್ರೆ ಕೆಳಗಡೆ ಹಾಕಿರ್ತೀನಿ. ಸೊ ನೀವು ವಿಸಿಟ್ ಮಾಡಿ. ನೈಟ್ ಪಾಪ ನಮ್ಮ ಜೊತೆನೇ ಓಡಾಡ್ತಿತ್ತು. ಅದೇ ನಾವು ಬಂದಿರೋ ಟ್ರೈನ್ ಹೋಗೋಣ. ಏನ್ ಮಾಡೋದು ನೋಡಿ, ಸಂಜೆ 6 ಟ್ರೈನ್ ಬುಕ್ ಮಾಡಿರೋದು. ಅದು ನೋಡಿದ್ರೆ AM ಅನ್ಕೊಂಡು ಬುಕ್ ಮಾಡ್ಬಿಟ್ಟು ಟಿಕೆಟ್ ಹೋಯ್ತು. ತಿರ್ಗಾ ಸೇಮ್ ಗಾಯ್, ಸೇಮ್ ಅದೇ ಬೇಸು. ಇನ್ನೊಂದು ಫಿಕ್ಸ್ಡ್ ಆಗಿದೆ. ಸಂಜೆ ಬಂದ್ಬಿಟ್ಟು ಮಾರ್ನಿಂಗ್ ಟ್ರೈನ್ ಬುಕ್ ಮಾಡೋದು ಬಿಟ್ಬಿಟ್ಟು, ಇಲ್ಲ ಈವ್ನಿಂಗ್ ಟ್ರೈನ್ ಬುಕ್ ಮಾಡಿಲ್ಲ,
ಮಾರ್ನಿಂಗ್ ಟ್ರೈನ್ ಬುಕ್ ಮಾಡ್ಬಿಟ್ಟು 6:30 AM. ಓಕೆ, ಏನಿಲ್ಲ, ಬಸ್ ಹತ್ಕೊಂಡೇ ಹೋಗ್ಬೇಕು ಇವಾಗ. ಲೆಟ್ಸ್ ಗೋ. ಏನೋ ಮಾಡೋಕ್ಕಾಗಲ್ಲ, ಇವಾಗ ಆರಾಮಾಗಿ ಊಟ ಮಾಡ್ಕೊಂಡು ಹೋಗೋಣ ಅಷ್ಟೇ. ಎಷ್ಟು ಗಂಟೆಗೆ ಇರೋದು? PM ಗೊತ್ತಾಗಲ್ವಾ ಅಂತ ಗೈಸ್, ಕಡೂರು ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇವಾಗ ಇಲ್ಲಿಂದ ಟ್ರೈನಲ್ಲಿ ಹೋಗೋದು. ಸೊ ಇನ್ನೊಂದು ಆ ಟ್ರೈನ್ ಇಲ್ಲ, ಅದು ಬೆಳಗ್ಗೆನೇ ಹೋಯಿತು. ಅದು ಒಬ್ಬ ಮಿಸ್ ಮಾಡ್ಬಿಟ್ಟ, ಮತ್ತೆ ಹೆಂಗೆ. ಸೊ ಅದೇ ನೆಕ್ಸ್ಟ್ ಟ್ರೈನ್ ಇನ್ನೊಂದಿದೆ ಅಂತೆ 6:30ಗೆ ಜನರಲ್ಲು. ಸೊ ಅದ್ರಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು. ಸೊ ಎಲ್ಲ ಬಂದಿದ್ದೀವಿ ಸ್ಟೇಷನ್ಗೆ. ಬಂದು ಲಗೇಜ್ ಇಟ್ಟು ಇವಾಗ ಟ್ರೈನ್ ಬರುತ್ತಂತೆ, ಇನ್ನೇನು ಒಂದು 5 ನಿಮಿಷ. ಇವಾಗ ಟ್ರೈನ್ ಹತ್ಬಿಟ್ಟು ಮಲಗದೆ, ಅದಕ್ಕೆ ಬ್ಲಾಗ್ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಫೋನಲ್ಲಿ ಸ್ಟೋರೇಜು ಇಲ್ಲ. ಸೊ ಅದಕ್ಕೆ ನೋಡೋಣ. ಸನ್ಸೆಟ್ ಆಗ್ತಿದೆ ಅಂತ ಇಂತು ಚಿಕ್ಕಮಂಗ್ಳೂರಿಗೆ ಆಫ್ಟರ್ 5 days. ಬಾಯ್. ಮನೆಗೆ ಹೋಗಿ ಮಲಗಿದ್ರೆ ಸಾಕು ಅನಿಸಿದೆ. ಮಚ್ಚ, ಹೇಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತು. ಏನು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನೋ? ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಇರೋದು, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅವನ ಜೊತೆ ಇರೋದು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ. ಮಚ್ಚ, ಹೇಗಿತ್ತು ಟ್ರಿಪ್ಪು? ಕ್ರೇಜಿ ಆಗಿತ್ತು. ಬೆಸ್ಟ್ ಎಂಜಾಯ್ ಮಾಡಿತ್ತಂತೂ ತುಂಬಾ ತಪ್ಪು. ಮಚ್ಚ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವುದು? ಇವತ್ತು ಮುಲ್ಲಂಗಿರಿಗೆ ಹೋಗಿತ್ತು. ಮುಲ್ಲಂಗಿರಿ ಹೋದ್ವಿ, ಬಟ್ ಇದು ಆಗಿಲ್ಲ. ಈ ಸತಿ ಸೂಪರ್ ಆಗಿದೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಹೌ ವಾಸ್ ದಿ ಟ್ರಿಪ್? ಎಕ್ಸ್ಪೀರಿಯನ್ಸು ಬೈಕಲ್ಲಿ ಹೋಗಿದ್ದು ಹಾಂ ಚಳಿಯಲ್ಲಿ. ಹಾಂ ಫಸ್ಟ್ ಎಕ್ಸ್ಪೀರಿಯನ್ಸು ಏನಿಲ್ಲ, ಅದು ರೆಕಾರ್ಡ್ ಆಯ್ತು ಬಿಡು. ಶಬಾಸ್, ಬೆಸ್ಟ್ ಆ್ಯಂಡ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್? ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫಸ್ಟೇ. ಹಾಂ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಂದರೆ ಫಸ್ಟ್ ಸ್ಟೇ. ಫಸ್ಟ್ ಸ್ಟೇ ಚೆನ್ನಾಗಿತ್ತು ಅದು. ಓಕೆ, ಫಾಲ್ಸು ಫಾಲ್ಸು ಫಾಲ್ಸು, ಲೀಚು. ಓಕೆ, ನೋಮನ್ ಲೀಚ್ ಅಂದ್ರೆ ನೋಮನ್. ಹೇಗಿತ್ತು ನಿನ್ನ ಟ್ರಿಪ್ಪು? ಕ್ರೇಜಿ ಆಗಿತ್ತಾ? ಏನು ತುಂಬ ಎಂಜಾಯ್ ಮಾಡಿದೆ? ಎಲ್ಲ ಎಂಜಾಯ್ ಮಾಡ್ತೀವಿ. ಎಲ್ಲ ಎಂಜಾಯ್ ಮಾಡ್ದಾ? ಯಾರಿಗಾದ್ರೂ ಬೈಕ್ ಹೋಗ್ಬೇಕು ಅಂತಂದರೆ ಏನಾದರೂ? ಹೇಳ್ತಿದ್ದಾರೆ ಪಾಪ. ಓಕೆ, ಎಕ್ಸ್ಪೀರಿಯನ್ಸ್ ಕೂಡ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒಂಥರ ಬೇರೆ ಥರ ಅನ್ಎಕ್ಸ್ಪೆಕ್ಟೆಡ್. ಉಮಾ, ನಿಂದು ಬೆಸ್ಟು ಅಷ್ಟು ನಾನೇ ಹೇಳ್ಬಿಡ್ತೀನಿ. ಅವ್ನ ಫೋನ್ ಹೋಯ್ತು, ಅವನು ಫೋನ್ ಡಿಸ್ಪ್ಲೇ ಹೋಯ್ತು. ಅವನು ಹೋದ ಸದ್ಯ. ಓಕೆ, ಅದು ಬೇಡ. ಜ್ವರ ಬಂದ್ಬಿಟ್ಟಿತ್ತು, ಜ್ವರ ಬಂದ್ಬಿಟ್ಟಿತ್ತು. ಕರೆಕ್ಟ್. ಫುಲ್ ಡೇ ವೇಸ್ಟ್ ಆಯ್ತು ನಮ್ದು. ಸ್ವಲ್ಪ ಹುಷಾರಿರ್ಲಿಲ್ಲ, ಜ್ವರ ಬಂದ್ಬಿಟ್ಟು. ಸಂಜಯ್, ಏನ್ ಸಂಜಯ್ ಬೆಸ್ಟು ಬೇಲ್ಪುರಿ ತಿಂತಿದ್ಯಾ? ಎಕ್ಸ್ಪೆರಿಮೆಂಟ್ ಇಲ್ಲ, ಎಕ್ಸ್ಪೆರಿಮೆಂಟ್ ಇಲ್ಲ, ಎಕ್ಸ್ಪೀರಿಯನ್ಸ್. ಅವನಿಗೂ ಗೊತ್ತಾಗ್ಬಿಟ್ಟಿದೆ, ಅವನೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತೆ. ಬಟ್ ಎರಡೂ ಒಂದೇ. ಇವಾಗ 6:30 ಟ್ರೈನು ಹೋಗೋದು ಒಂದೇ, ಅದೇ ಟ್ರೈನ್ ಬುಕ್ ಆಗಿತ್ತು. ಸೊ ಏನು ಇವಾಗ ಸೀಟ್ ಸಿಕ್ಕಿದ್ರೆ ಅವ್ನು ಬೈಕೊಳ್ಳಲ್ಲ ಅಷ್ಟೇ. ಮತ್ತೆ ಏನು ಅದೇನು ಇದಿಲ್ಲ, ಎರಡೂ ಒಂದೇ. ಬುಕ್ ರಿಸರ್ವೇಷನ್ ಆಗಿತ್ತು, ಇದು ರಿಸರ್ವೇಷನ್ ಆಗಿಲ್ಲ. ಬರೀ ಸೀಟ್ ಸಿಗೋದ್ರೆ ಸಾಕು. ಮೋಸ್ಟ್ಲಿ ಸಿಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಯಾರು ಇಲ್ಲ. ಬಟ್ ಆ ಟ್ರೈನಲ್ಲಿ ಏನಾದರೂ ಆಲ್ರೆಡಿ ಪ್ಯಾಸೆಂಜರ್ ಇದ್ರೆ ಹೇಳೋಕ್ಕಾಗಲ್ಲ, ಕಷ್ಟ. ಸೊ ಈ ರೀತಿ ಇತ್ತು ನಮ್ಮ ಟ್ರಿಪ್ಪು, ಚಿಕ್ಕಮಂಗ್ಳೂರು ಟ್ರಿಪ್ಪು. ಸೊ ನೆಕ್ಸ್ಟ್ ಟ್ರಿಪ್ ಯಾವಾಗ ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ನೆಕ್ಸ್ಟ್ ಟ್ರಿಪ್ ಬಂದ್ಬಿಟ್ಟು ಸಂಜಯ್ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ನ ಕೆಲಸ ಇರುತ್ತೆ. 1 year ಬರೋಕ್ಕಾಗಲ್ಲ. ಹಾಂ, ಅವ್ನ ಮದುವೆ ಇದೆ, ಸಂಜೀವ್ ಮದುವೆ ಆಗ್ತವನೆ. ಚೆನ್ನಾಗಿತ್ತು ಟ್ರಿಪ್ಪು ಓವರಾಲು. ಬೆಸ್ಟ್ ಬಂದ್ಬಿಟ್ಟು ಅದೇ ಲೈಕ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಓಡಾಡಿದ ಜೊತೆ ಇದ್ದಿತ್ತು ಎಲ್ಲ. ಒಂಥರ ಅವ್ರವ್ರ ಕೆಲಸ ಬಿಟ್ಬಿಟ್ಟು ಅಂದರೆ ಅದೇ ಕೆಲಸದಿಂದ ಸ್ವಲ್ಪ ಬ್ರೇಕ್ ತೊಗೊಂಡು ಬಂದು ಆರಾಮಾಗಿ ಎಲ್ಲ ಜೊತೆ ಓಡಾಡಿಕೊಂಡು ಚೆನ್ನಾಗಿತ್ತು ಟ್ರಿಪ್ಪು. ಎಲ್ಲ ಓಡಾಡಿ ಪ್ಲೇಸಸ್ ಎಲ್ಲ ಹೋಗಿದ್ದು ನಾವು ಕವರ್ ಮಾಡಿತ್ತು. ಆ್ಯಂಡ್ ವರ್ಸ್ಟ್ ಏನಿಲ್ಲ, ಚೆನ್ನಾಗಿತ್ತಲ್ಲ. ಟಿಕೆಟ್ ಕೊಡ್ಕೆ ಕನ್ಫರ್ಮ್ ಟಿಕೆಟ್ ಅಂತಿದ್ದು, ಕನ್ಫರ್ಮೇ ಮಾಡ್ದ. ಒಟ್ಟಲ್ಲಿ ಟಿಕೆಟ್ ಕೊಡ್ದು. ಗೈಸ್, ಫೈನಲಿ ಬೆಂಗಳೂರು ರೀಚ್ ಆದ್ವಿ ಆ್ಯಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅಂತೂ ಇಂಟು ಆಫ್ಟರ್ 5 days ಫುಲ್ ಎಕ್ಸಾಸ್ಟು. ಸೊ ಗೈಸ್, ಇಂತಂಗ ಬ್ಲಾಗ್ ನೋಡಿದರೆ ಬ್ಲಾಗ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲ್ಲಿ. ಆ್ಯಂಡ್ ನಾನು ಫುಲ್ ನಿದ್ದೆಯಲ್ಲಿ ಮಾಡ್ತಾಯಿದ್ದೀನಿ ಬ್ಲಾಗು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.